ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ನಿಮ್ಮ ನಾಗವೇಣಿ ಪಾಟೀಲ್ ಮಾತಾಡ್ತಿರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹುಬ್ಳಿ ಫ್ಯಾಮಿಲಿ ಬ್ಲಾಗ್. ಇವತ್ತು ಬ್ಲಾಗ್ ಬಂದು 9 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಲ್ಲ ನನ್ನ ಮಗನ ಸ್ಕೂಲಿಗೆ ಕಳಿಸಾಯ್ತು. ಅವನಿಗೆ ಚಪಾತಿ ಮಾಡಿಕೊಟ್ಟು ಹಾಗೆ ಪುಳಿಯೋಗರೆ ಸ್ವಲ್ಪ ಕಲಿಸ್ಕೊಟ್ಟೆ, ತೊಗೊಂಡೋದ ರೈಸ್ ಮಾಡಿ. ಇನ್ನು ನಾವು ಈ ಮನೆಗೆ ಬಂದಾಗಿಂದನೂ ಈ ಮನೆ ಮಂಚ ಹಾಕಿದ್ವಲ್ಲ, ಈ ಮನೆಗೆ ಕ್ಲೀನ್ ಮಾಡೋಕ್ಕೆ ಆಗಿರಲಿಲ್ಲ. ಕೆಳಗಡೆ ನೋಡಿ ಡಸ್ಟ್ ಎಲ್ಲ ಎಷ್ಟಿದೆ. ಸೊ ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ. ಇವತ್ತು ಶುಕ್ರವಾರ ಬೇರೆ, ಎಲ್ಲ ಕ್ಲೀನ್ ಮಾಡ್ಕೊಂಡು ನೆಲೆಲ್ಲ ಒರೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡಿ ಇವಳೇನು ಕಿತಾಪತಿ ಮಾಡ್ತಿದ್ದಾಳೆ. ಏನದು? ಓ ಮೈ ಗಾಡ್ ಫ್ರೆಂಡ್ಸ್, ನೋಡಲಿಲ್ಲ ಅಂದರೆ ನೋಡಿ ಮಕ್ಕಳು ಏನೆಲ್ಲ ಅವಂತರ ಮಾಡ್ತಾರೆ. ಕಾಡಿಗೆ ತಗೊಂಡು ಎಲ್ಲ ಕೈಗೆಲ್ಲ ಮೆತ್ಕೊಂಡಿದ್ದಾಳೆ. ತಲೆಗೊರೆಸ್ಕೋ, ನೋಡು ಮುಖ ತೋರಿಸು. ಸೂಪರ್. ಛೀ, ಹಂಗೆಲ್ಲ ಮುಟ್ಟಬಾರ್ದಮ್ಮ. ಆಮೇಲೆ ಇದು ಎಲ್ಲ ಸಾಮಾನುಗಳೆಲ್ಲ ಈ ಕಡೆಗೆ ಎತ್ತಿಟ್ಟು ಮಂಚ ಈ ಕಡೆ ಸ್ವಲ್ಪ ಸರಿಸಿದ್ದೀನಿ. ಯಾಕಂದರೆ ಇದು ಮಂಚ ಗೋಡೆಗೆ ಆನಿಸಿ ಇಟ್ಟಿದ್ವಿ. ಇದು ಡೋರ್ ಕ್ಲೋಸ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ ರೂಮಿಂದು. ಸೊ ಹಾಗಾಗಿ ಇಲ್ಲಿಗೆ ಇಷ್ಟಕ್ಕೆ ಶಿಫ್ಟ್ ಮಾಡಿಬಿಡೋಣ, ಇಲ್ಲಿ ಸ್ಪೇಸ್ ಖಾಲಿ ಇರಲಿ ಅಂತ ಹೇಳ್ಬಿಟ್ಟು ಈ ಥರ ಐಡಿಯಾ ಮಾಡಿದ್ದೀನಿ. ನೋಡೋಣ ಫ್ರೆಂಡ್ಸ್, ಯಾರಾದರೂ ನೀವು ಹೋಮ್ ಟೂರ್ ಮಾಡಿ ಅಂತ ಕೇಳಿದರೆ ಒಂದು ವಿಡಿಯೋದಲ್ಲಿ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಮನೆ, ಮತ್ತು ಸ್ಪೇಸ್, ನನ್ನ ಜಾಗ ಎಲ್ಲ ಹೇಗೆ ಇಟ್ಕೊಂಡಿದ್ದೀನಿ, ಸಾಮಾನುಗಳನ್ನೆಲ್ಲ ಹೇಗೆ ಹೊಂದಿಸ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಇದು ನಮ್ಮ ರೂಮು. ಓಕೆ, ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಏನಾಗುತ್ತೆ ಅಂತ ಅಪ್ಡೇಟ್ ಕೊಡ್ತೀನಿ. ಓಹೋ ಸೂಪರ್, ಹೀರೋಯಿನಿ ಸೂಪರ್. ಫ್ರೆಂಡ್ಸ್, ರೂಮ್ ಕ್ಲೀನ್ ಮಾಡಿದ್ದಾಯಿತು ಫ್ರೆಂಡ್ಸ್. ಹೊಟ್ಟೆ ತುಂಬ ಹಸಿತಿದೆ, ಅದಕ್ಕೆ ಸ್ವಲ್ಪ ಪುಳಿಯೋಗರೆ ಕಲ್ಸ್ಕೊಂಡು ತಿಂದ್ರೆ ಆಯಿತು ಅಂತ ಬಂದೆ. ಇನ್ನು ನೈಟು ಕೆಂಪು ಚಟ್ನಿ ಮಾಡಿಟ್ಟಿದ್ದೆ ಫ್ರೆಂಡ್ಸ್. ಮೆಂತೆಕಾಳು ಚಟ್ನಿ ಅಂತಾರಲ್ಲ, ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ. ಮಾಡಿ ಒಗ್ಗರಣೆ ಹಾಕಿ ಇಟ್ಟಿದ್ದೆ ಫ್ರೆಂಡ್ಸ್. ಚೆನ್ನಾಗಿರುತ್ತೆ. ಒಗ್ಗರಣೆ ಹಾಕಿಟ್ರೆ ಹಸಿ ವಾಸನೆ ಎಲ್ಲ ಹೋಗುತ್ತೆ. ತುಂಬ ದಿನ ಬಾಳಿಕೆ ಬರುತ್ತೆ ಅಂತ, ತುಂಬ ದಿನ ಅಂದರೆ ಒಂದು 15-20 ದಿನದ ತನಕನೂ ಇಟ್ಕೋಬೋದು ಫ್ರೆಂಡ್ಸ್. ಚೆನ್ನಾಗಿರುತ್ತೆ. ನನಗೆ ಯೂಸ್ ಆದರೆ ಓಕೆ, ಇಲ್ಲಾಂದರೆ ಅಂಗಡಿಗಾದರೂ ಕೊಟ್ಟು ಕಳಿಸಿದ್ರಾತು. ಅವರು ರೊಟ್ಟಿ ಮಾಡ್ತಾರಲ್ವ, ಸೊ ಅವ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ. ಅದು ಅವ್ರಿಗೆ ಯೂಸ್ ಆಗುತ್ತೆ ಅಂತ ಮಾಡಿದೆ. ಬಟ್ ಇಲ್ಲೊಬ್ಬರು ನಾನು ನೋಡೋಕ್ಕೆ ಹೋಗಬೇಕಾಗಿದೆ. ಅವ್ರಿಗೆ ತೊಗೊಂಡೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಚಟ್ನಿನ. ನೋಡೋಣ ಫ್ರೆಂಡ್ಸ್, ಹೋದಾಗ ಹೇಳ್ತೀನಿ ಎಲ್ಲಿಗೆ ಹೋಗಬೇಕು, ಯಾರನ್ನು ನೋಡೋಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಅಂತೇಳಿ. ಫ್ರೆಂಡ್ಸ್, ಇಷ್ಟ ಆಯಿತು ಬಾಕ್ಸಿಗೆ ಹಾಕಿದರೆ. ಈ ಬಾಕ್ಸಿಂದ ಫ್ರೆಂಡ್ಸ್ ತಿಂದಿದ್ದಾಯಿತು. ಇನ್ನು ಮುಂದಿನ ಕೆಲಸ ಮಾಡೋಕ್ಕೆ ಮ್ಯಾಲೆ ನೀರು ಅಲ್ಲಿ ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್ ವೈಟದು, ಅದೇ ಇಷ್ಟು ಡ್ರಮ್ ಫ್ರೆಂಡ್ಸ್. ನಮಗೆ 300 ಲೀಟ್ರಿಂದ ಇಟ್ಟಿದ್ದಾರೆ. ಡೈಲಿ ಸುಮ್ಮನೆ ಮೋಟ್ರ್ ಆನ್ ಮಾಡ್ತಾನೆ ಇರಬೇಕು. ಅದನ್ನು ತುಂಬಿಸ್ಕೊಂಡು ಇಲ್ಲಿ ಬಿಂದಿಗೆ ಅವೆಲ್ಲ ಇಟ್ಕೊಂಡಿದ್ದೀನಲ್ವ, ಕೊಡಪಾನ ಬಕೆಟ್ ಎಲ್ಲ ತುಂಬಿಸ್ಕೊಂಡಿರ್ತೀನಿ ಆನ್ ಮಾಡಿದಾಗ. ಆಮೇಲೆ ಬಿಸಿಲು ಬೇರೆ ಬಿದ್ದೈತಿ ಫ್ರೆಂಡ್ಸ್. ಊರಿಂದ ಸ್ವಲ್ಪ ಜೋಳ ಕೊಟ್ಟು ಕಳಿಸಿದ್ರು. ಅದೇನೋ ಕರ್ಕರು ಬರುತ್ತಲ್ಲ ಫ್ರೆಂಡ್ಸ್, ಏನದು ಗೊತ್ತಿಲ್ಲ ನನಗೆ ಹೇಳೋದು. ಎಲ್ಲ ತೊಳೆದು ಹಾಕ್ಕೋಬೇಕು ಅಂತ ಮಾಡಿ. ಇವೇ ಫ್ರೆಂಡ್ಸ್ ಜೋಳ ಊರಿಂದ ಕೊಟ್ಟು ಕಳಿಸಿರೋದು. ಎಷ್ಟು ಕಪ್ಪಿದ್ದಾವೆ ನೋಡಿ. ಅದಕ್ಕೆ ನೀರಲ್ಲಿ ಸ್ವಲ್ಪ ತೊಳೆದು ಹಾಕ್ಕೊಳ್ಳೋಣ ಅಂತ ಎಲ್ಲ ತೊಳೆದ್ಬಿಟ್ಟು ಗಿರ್ನಿಗೆ ಹಾಕ್ಸಿದ್ರಾತು ಅಂತ. ಕ್ಲೀನ್ ಆಗುತ್ತೆ, ಬೆಳ್ಳಗಾಗ್ತಾವೆ ಜೋಳ ಅಂತ. ಮನೇಲಿ ಬೆಳೆದಿರೋದು ಫ್ರೆಂಡ್ಸ್ ಇದು. ಒಂದು ಟೈಮ್ ಕೊಟ್ಟು ಕಳಿಸಿದ್ರು ಅತ್ತೆ ಮಾವ, ಹಾಗೆ ಇದ್ದಾವೆ. ಸೊ ಅದಕ್ಕೆ ತೊಳೆದು ಹಾಕ್ಕೊಳ್ಳೋಣ. ಯಾಕಂದರೆ ಬಿಸಿಲು ಚೆನ್ನಾಗಿ ಬಿದ್ದೈತೆ ನೋಡಿ. ಬಿಸಿಲು ಎಷ್ಟು ಸ್ಟ್ರಾಂಗಾಗಿ ಚೆನ್ನಾಗಿ ಬಿದ್ದೈತಿ. ಸೊ ಅದಕ್ಕೆ ತೊಳೆದು ಹಾಕ್ಕೊಳ್ಳೋಣ ಜೋಳನ ಅಂತ ಮೋಟ್ರ್ ಆನ್ ಮಾಡಿ ಬರ್ತೀನಿ ಹೋಗಿ. ಇಲ್ಲೊಂದು ರಾಂಗ್ ಕನೆಕ್ಷನ್ ಮಾಡಿಬಿಟ್ಟಾರೆ ಫ್ರೆಂಡ್ಸ್. ನಮಗೆ ಬರಬೇಕಂದ್ರೆ ಇವನ್ನ ಸ್ಟ್ರೈಟ್ ಮಾಡಬೇಕು ಫ್ರೆಂಡ್ಸ್.
ಇಲ್ಲಾಂದ್ರೆ ಇವು ಡ್ರಮ್ಮಿ ಬಿದ್ದುಬಿಡ್ತೈತೆ ನೀರು. ಇವೆರಡು ವಾಲ್ ಈ ಥರ ಇರಬೇಕು, ಸ್ಟ್ರೈಟ್ ನಮ್ಮ ಕಡೆ ನೋಡೋ ಥರ. ಅದನ್ನು ಸಮ ಮಲಗಿಸ್ಬೇಕು, ಹಂಗಂದ್ರೆ ನಮ್ಮ ಟ್ಯಾಂಕಿಗೆ ನೀರು ಬೀಳುತ್ತಿಲ್ಲ ಅಂದ್ರಿಲ್ಲ. ಯಾಕೋ ನೀರು ಬೇರೆ ಲೀಕೇಜ್ ಆಗ್ತೈತೆ ಫ್ರೆಂಡ್ಸ್, ಇಲ್ಲಿ ಯಾಕೋ ಗೊತ್ತಿಲ್ಲ. ಸರಿ ಮಾಡಿಸ್ಬೇಕಿದ್ನ ಓನರಿಗೆ ಹೇಳ್ಬಿಟ್ಟು. ಕರ್ಗಾಯಿಗೆ ಇವತ್ತು ಬೆಳಕು ಬಂದಿದೆ ನೋಡಿ ಫ್ರೆಂಡ್ಸ್. ಒಣಗಿದಾವೆ, ಇನ್ನೂ ಒಂದಿನ ಒಣಗಬೇಕು. ಸೊ ಈ ಬೆಡ್ಶೀಟ್ ಒಣಗಿಬಿಟ್ಟಿದ್ದೇನೋ, ನಿನ್ನೆ ಒಗ್ದಾಕಿದ್ದೆ, ತೊಗೊಂಬಿಡೋದು. ನೀರು ಮೋಟ್ರ್ ಆನ್ ಮಾಡಿದಾಗ ಹಿಂಗೆಲ್ಲ ತುಂಬಿಸಿಟ್ಕೊತೀನಿ ಫ್ರೆಂಡ್ಸ್. ತುಂಬಿಸಿಟ್ಕೊಂಡ್ರೆ ಸ್ವಲ್ಪ ಎಮರ್ಜೆನ್ಸಿ ಕಾಲಿದಾಗ ಬೇಗ ಇವು ಯೂಸ್ ಮಾಡ್ಕೊಬೋದು. ಹೋಗಿ ಕೆಳಗಡೆ ಹೋಗಿ ಆನ್ ಮಾಡೋಕ್ಕಾಗಿರಲ್ಲ ಆ ಟೈಮ್ನಲ್ಲಿ, ಒಂದೊಂದು ಟೈಮು. ಇವೆಲ್ಲ ಯೂಸ್ ಮಾಡ್ಕೊಂಡಾದ್ಮೇಲೆ ಮೋಟ್ರ್ ಆನ್ ಮಾಡ್ಕೊತೀನಿ. ಎಮರ್ಜೆನ್ಸಿ ಡ್ರಮ್ಮು ತುಂಬಿಟ್ಟಿರ್ತೀನಿ ಕುಡಿಯೋ ನೀರು. ಕೆಳಗಡೆ ಸಂಪಲ್ ನೀರು ಖಾಲಿಯಾಗಿಂದ ಇದನ್ನು ಯೂಸ್ ಮಾಡ್ಕೊತೀನಿ. ಇವಾಗ ಈ ಜೋಳ ಎದ್ರಲ್ಲಿ ತೊಳೆಯೋಕೆ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಇಲ್ಲಿ ಬುಟ್ಟಿ ಇದೆ ಅಲ್ಲ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್ ಡಸ್ಟ್ ಎಷ್ಟಿದೆ ನೋಡಿ, ಇಲ್ಲಿ ಹೆಂಗೆ ಹಾರಾಡ್ತಿದೆ. ಬೆಳೆದಿದ್ದ ಜೋಳ ಅಲ್ವಾ, ನೋಡಿ ಇವಾಗ ಎಷ್ಟು ಕಪ್ಪು ಬರುತ್ತೆ. ಇದು ನೋಡಿದರೆ ಜೋಳ ತಿನ್ನೋದೇ ಬೇಡಪ್ಪ ಅಂದ್ಬಿಡ್ಬೇಕು, ಹಂಗೆ ಆಗ್ತದೆ. ಹಂಗಾಗಿ ತೊಳೆದ್ಬಿಟ್ಟು ಹಾಕಿಸ್ಬೇಕು ಅಂದಿದ್ದು ಫ್ರೆಂಡ್ಸ್ ನಾನು. ನೋಡಿ ಆವಾಗಿನ ಜೋಳಕ್ಕೂ ಈಗಿನ ಜೋಳಕ್ಕೂ ನೋಡಿ ಎಷ್ಟು ಇದು ಇದೆ ಅಲ್ವಾ. ನೋಡಿ ಎಷ್ಟು ಬೆಳ್ಳಗೆ ಅದು ಒಂದೇ ಟೈಮಿಗೆ. ಇನ್ನೂ ಒಂದು 2-3 ಸತಿ ಹಿಂಗೆ ತೊಳೆದ್ರೆ ಎಲ್ಲ ಕ್ಲೀನಾಗಿ ಹೋಗುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದನ್ನೆಲ್ಲ ತೊಳೆದು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ವೇಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಎಲ್ಲ ತೊಳೆದಾಯ್ತು ನೋಡಿ, ಇಷ್ಟ ಆಗಿದೆ ಜೋಳ. ಒಂದು 10 kg ಅಷ್ಟಿದೆ ಫ್ರೆಂಡ್ಸ್. ಇದು ನೀಟಾಗಿ ಕೈ ಆಡ್ಬೇಕು ಇನ್ನೇನು. ಫ್ರೆಂಡ್ಸ್ ತೊಳೆದಾಕಿದ್ದಾಯಿತು. ಇನ್ನು 1-2 ಗಂಟೆಗೆ ಒಂದು ಸತಿ ಬಂದು ಕೈ ಆಡೋದಷ್ಟೇ. ಕರ್ಗಾಯಿ ಸ್ವಲ್ಪ ಇದ್ದಾವೆ, ಅವನು ಮಿಕ್ಸ್ ಮಾಡಿ ಹೋಗ್ಬಿಡೋಣ. ಫೈನಲಿ ಇವತ್ತು ಒಣಗ್ತವೆ ಅನ್ಸುತ್ತೆ ನನ್ನ ಕರ್ಗಾಯಿ. ಆದರೆ ಮುಗ್ಗು ಥರ ಏನೂ ಆಗಿಲ್ಲ ಫ್ರೆಂಡ್ಸ್, ಚೆನ್ನಾಗೇ ಇದ್ದಾವೆ. ನಾನು ಅವಾಗವಾಗ ಗಾಳಿಗೆ ಹಾಕ್ತಾನೆ ಇರ್ತಿದ್ನಲ್ವ, ಏನೂ ಆಗಿಲ್ಲ, ಚೆನ್ನಾಗಿದ್ದಾವೆ. ಬಟ್ ಇದೊಂದೇ ಈ ಥರ ಮಾಡಿರೋ ಕರ್ಗಾಯಿ ಒಳಗಡೆದೆಲ್ಲ ಬಿಟ್ಕೊಂಡ್ಬಿಟ್ಟಿದೆ. ಸಾಬುದಾನಿ ಯಾಕೆ ತುಂಬಿರೋದು ನೋಡಿ ಎಷ್ಟು ಚೆಲ್ಲಿದೆ. ಇವೆಲ್ಲ ಚೆನ್ನಾಗಿದ್ದಾವೆ ಟೇಸ್ಟು. ಕರಿಂಡಿ ಆಲ್ರೆಡಿ ಖಾಲಿ ಹಾಕಿ ಬಂತು ಫ್ರೆಂಡ್ಸ್. ಫ್ರೆಂಡ್ಸ್ ಜೋಳ ತೊಳೆದಿದ್ದೆಲ್ಲ ಬಾತ್ರೂಮ್ ಈ ಥರ ಆಗಿದೆ ಆಕಾರ. ಎಲ್ಲ ನೀಟಾಗಿ ವಾಶ್ ಮಾಡಿ ಎಲ್ಲ ಮುಂದಿನ ಕೆಲಸ ಎಲ್ಲ ಮಾಡಬೇಕು. ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಿದೆ, ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿಕೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ವೆಯ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ನಾನು ಸ್ನಾನ ಮಾಡಿ ಪೂಜೆ ಮಾಡೋಕ್ಕಿಂತ ಮೊದಲು ನಮ್ಮ ಮನೆಯವರೇ ಬಂದುಬಿಟ್ರು ಅಂಗಡಿಯಿಂದ. ದೇವರಿಗೆ ಉದ್ದಿನ ಕಡ್ಡಿ ಹಂಚ್ತಿದ್ದಾರೆ. ನಮ್ಮ ಮನೆ ದೇವರು ಸ್ನಾನ ಮಾಡಿಬಿಟ್ಟು ಹಣೆಗೆ ಇವತ್ತಿನ ದೇವರಿಗೆ ಕಡ್ಡಿ ಬೆಳಗ್ತಾ ಇದ್ದಾರೆ. ಯಾಕೋ ಅವ್ರದ್ದು ಉದ್ದಿನ ಕಡ್ಡಿ ಬೆಳಗೋದೇ ಅಪರೂಪ. ವೆರಿ ಕ್ಯೂರಿಯಾಸಿಟಿ ಮ್ಯಾಟರ್. ಹಂಗಾಗಿ ಅವ್ರಿಗೆ ಸ್ವಲ್ಪ ಕಾಲು ಎಳೆದು ತಮಾಷೆ ಮಾಡ್ತಾ ಇದ್ದೆ. ಅಲ್ಲೇ ಗಂಧದ್ದೈತಲ್ಲ ಅದಕ್ಕೆ ಸ್ವಲ್ಪ ನೆನಪಿಗಿರ್ಲಿ ಅಂತ ನೋಡೇ ಅಲ್ಲ ಅದು ಉದ್ದಿನ ಕಡ್ಡಿ ರೀ. ಗೋಲ್ಡ್ ರೇಟ್ ಕಮ್ಮಿ ಆಗೈತೆ, ಅದೇ 1100 ರೂಪಾಯಿ ಕಡಿಮೆ ಅಷ್ಟೇ. ಸ್ಮಾರ್ಟ್ ಆಗಿಬಿಟ್ಟಿರಿ ಈ ನಡುವೆ. ಯೋ ಯೋ ವಾವ್ ಯೋ ಯೋ ನೋಡಿ ಫ್ರೆಂಡ್ಸ್, ನಿಮಗೆ ಯೋ ಯೋ ಅನ್ನಕ್ಕೆ ಬರ್ತೈತಾ? ನಮ್ಮ ಮನೆಯವ್ರು ಹೇಳ್ತಿದ್ದಾರೆ ನೋಡಿ, ನೋಡಿ ಕಲ್ತ್ಕೊಳ್ಳಿ ಫ್ರೆಂಡ್ಸ್. ಸ್ನಾನಾಗಿ ಸಿಲಿಂಡ್ರ್ ತೊಗೊಂಡು ಹೋಗ್ತಿದ್ದಾರೆ ಅವರು. ಇವಳು ಬಾಯಿ ಹೇಳಕ್ಕೆ ನಿಂತಾಳೆ. ಸ್ನಾನ ಮಾಡೋಕ್ಕೆ ಹೋಗ್ಬೇಕು ಇವಾಗ.
ಹೋಗೋದು ಬಾಪ ನಿಮ್ಮ ಪಪ್ಪ. ಫ್ರೆಂಡ್ಸ್, ನಾನು ಬಟ್ಟೆ ಒಗೆದು ಎಲ್ಲ ಆಯಿತು. ಇನ್ನು ಬಟ್ಟೆನೂ ಒಣಕಿದೆ. ನಮ್ಮ ಮನೆಯವರು ಸ್ನಾನ, ಅವರು ಕೂಡ ಬಿಸಿನೀರು ಕಾಸ್ಕೊಟ್ಟೆ, ಅವರು ಸ್ನಾನ ಅದನ್ನೆಲ್ಲ ಮಾಡ್ಕೊಂಡು ಅವರು ಕೂಡ ಹೋದರು. ಪೂಜೆ ಒಂದು ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಇವತ್ತು ಟೈಮ್ ಆಗಲೇ 2 ಗಂಟೆ ಆಗಿದೆ. ಇವಾಗ 2 ಗಂಟೆಯಲ್ಲಿ ಮಧ್ಯಾಹ್ನ ಮಾಡೋದು ಯಾಕೋ ಅಷ್ಟೊಂದು ಸರಿ ಅನಿಸಲ್ಲ ಅಂತ ಅನ್ನಿಸ್ತು. ಅದಕ್ಕೆ ಸಾಯಂಕಾಲ ಈವ್ನಿಂಗ್ ಮಾಡಿದ್ರೆ 4 ಗಂಟೆ ಮೇಲೆ ಅಂತೇಳಿ ಪೂಜೆ ಮಾಡಿಲ್ಲ ನಾ ಇನ್ನು. ಈಗ 2 ಗಂಟೆ ಆಗಿದೆ. ಮಗಳಿಗೆ ಊಟ ಮಾಡಿಸಿ ನಾನು ಸ್ವಲ್ಪ ಏನಾದ್ರು ತಿನ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ಟೆ 1-2 ಮಡ್ಚವಿದ್ದಾವೆ, ನೀವು ಮಡ್ಚಿಬಿಟ್ಟು ಮಧ್ಯಾಹ್ನ ಊಟಕ್ಕೆ ರೈಸ್ ಮಾಡಿದ್ದೀನಿ ಫ್ರೆಂಡ್ಸ್. ಕೆಂಪನ ಚಟ್ನಿ ಇದೆ, ಪುಡಿ ಚಟ್ನಿ ಇದೆ, ಮೊಸರಿದೆ. ಈ ಸಾಂಬಾರು ಏನು ಮಾಡಿಲ್ಲ ಫ್ರೆಂಡ್ಸ್. ಹಾಗೆ ಇದನ್ನು ಜಿಲೇಬಿ ತಂದಿದ್ರು ನಮ್ಮ ಮನೆಯವರು. ಸೊ 1-2 ತಿಂದುಬಿಟ್ಟು ಊಟ ಮಾಡಿಬಿಟ್ರೆ ಮುಗೀತು. ಇನ್ನು ಸಾಯಂಕಾಲ ಪೂಜೆ ಮಾಮೂಲಿ ಕೆಲಸ. ಇವತ್ತು ಸಂತೆ ಬೇರೆ ಇದೆ, ಶುಕ್ರವಾರ. ನೋಡೋಣ, ಸಾಯಂಕಾಲ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಎಂದು ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಕಂಟಿನ್ಯೂ ಮಾಡೋ ಅಂಥ ವಿಡಿಯೋನ ನಾಳೆ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಇನ್ನು ಯಾರೆಲ್ಲ ನನ್ನ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಶೇರು, ಲೈಕು ನಮಗೂ ಕೂಡ ಮಾಡಿ. ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮೆ ಇರಲಿ ಅಂತ ಹೇಳ್ತಾ ನಾನು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.